ನನ್ನೆಲ್ಲ ಆತ್ಮೀಯ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳು ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಹಾಗೂ ಸುಸ್ವಾಗತ. ಬನ್ನಿ ಸ್ನೇಹಿತರೆ, ಇಂದು ನಾನು ನಿಮಗೊಂದು ಸ್ಥಳದ ಬಗ್ಗೆ ಮಾಹಿತಿಯನ್ನು ಕೊಡಲು ಇಷ್ಟಪಡುತ್ತೇನೆ. ಅದು ಯಾವುದೆಂದರೆ ಬನ್ನೇರುಘಟ್ಟ. ನೋಡಿ ಸ್ನೇಹಿತರೆ, ಇಲ್ಲಿ ಸಫಾರಿಯ ಮೂಲಕ ನೀವು ಪ್ರಾಣಿಗಳನ್ನು ವೀಕ್ಷಿಸಬಹುದು. ಈ ಬನ್ನೇರುಘಟ್ಟ ಸ್ಥಳದಲ್ಲಿ ಬಂದಿರುವಂತಹ ಪ್ರವಾಸಿಗರಿಗೆ ಒಂದು ಸಫಾರಿ ವ್ಯವಸ್ಥೆ ಇರುತ್ತದೆ. ಪ್ರವಾಸಿಗರು ಈ ಸಫಾರಿ ವ್ಯವಸ್ಥೆಯಲ್ಲಿ ಕುಳಿತುಕೊಂಡು ಹೊರಗಡೆ ಇರುವಂತಹ ಪ್ರಾಣಿಗಳನ್ನು ನೋಡಬಹುದು. ನೀವಿಲ್ಲಿ ನೋಡ್ತಿರಬಹುದು, ಒಳಗಡೆ ಪ್ರವಾಸಿಗರು ಕುಳಿತಿದ್ದಾರೆ. ಹೊರಗಡೆ ನೋಡಿ, ಅಲ್ಲಿ 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 ಒಂದು ಹುಲಿ ಓಡಾಡ್ಲಿಕ್ಕತ್ತದ, ನಮ್ಮ ಕಣ್ಣಿಗೆ ಕಾಣ್ಲಿಕ್ಕತ್ತದ. ಹೀಗೆ ಇಲ್ಲಿ ಅನೇಕ ರೀತಿಯ ಬಹಳಷ್ಟು ಪ್ರಾಣಿಗಳಿವೆ. ಅವುಗಳನ್ನು ಒಂದೊಂದು ನೋಡ್ಕೊಳ್ತಾ ಹೋಗೋಣಂತೆ. ಬನ್ನಿ, ಈಗ ಈ ಹುಲಿ ಇಲ್ಲಿದೆ. ಈ ರೀತಿಯಾಗಿ ತುಂಬ ರಾಜಾರೋಷವಾಗಿ ಕಾಡಿನಲ್ಲಿ ಕಾಡು ಪ್ರಾಣಿಗಳು ಓಡಾಡ್ತಿರ್ತವೆ. ನೋಡಿ ಸ್ನೇಹಿತರೆ, ಇದು ಬಿಳಿ ಹುಲಿ. ಈ ಹುಲಿಯು ಇಲ್ಲಿ ಇರುವುದು ತುಂಬ ವಿಶೇಷ. ಬಿಳಿ ಹುಲಿಗಳು ಕಾಣುವುದು ತುಂಬ ಕಡಿಮೆ. ಅದರಲ್ಲಿ ಇಲ್ಲಿ ಈ ಬಿಳಿ ಹುಲಿ ಇರುವುದು ವಿಶೇಷತೆ ಹೊಂದಿದೆ. ಬನ್ನಿ, ಹಾಗಾದರೆ ಇನ್ನೂ ಅನೇಕ ರೀತಿಯ ವಿವಿಧ ರೀತಿಯ ಪ್ರಾಣಿಗಳನ್ನು ನಾವು ನೋಡಬಹುದು. ಹೇಗೆ ಎದ್ದಿದೆ ನೋಡ್ರಿ ಸ್ನೇಹಿತರೆ. ಬಂದಿರುವಂಥ ಪ್ರವಾಸಿಗರು ಏನಾದರೂ ಶಬ್ದ ಮಾಡಿದರೆ ಅದಕ್ಕೆ ಡಿಸ್ಟರ್ಬ್ ಆಯ್ತು ಅನಿಸುತ್ತೆ. ಅದಕ್ಕೆ ಅದು ನೋಡ್ಲಿಕ್ಕತ್ತದ ನಿದ್ದೆಯಿಂದ. ಬನ್ನಿ, ಇಲ್ಲಿ ನೋಡ್ರಿ ಸ್ನೇಹಿತರೆ, ಆನೆಗಳ ಒಂದು ತಂಡವನ್ನೇ ನಾವು ನೋಡಬಹುದು. ಆನೆಗಳ ಗುಂಪು. ಇಲ್ಲಿ ಪಕ್ಕನೇ ಒಂದು ಕೆರೆ ಇದೆ. ಕೆರೆ ಪಕ್ಕ ಎಷ್ಟೊಂದು ಓಡಾಡ್ಲಿಕ್ಕತ್ತಾವು. ಇಲ್ಲಿ ನೋಡಿ ಸ್ನೇಹಿತರೆ, ಒಳಗಡೆ ಇರುವವರು ನಮ್ಮ ತಾಯಿಯವರು ಹಾಗೂ ನಮ್ಮ ತಂಗಿಯವರು. ಇವರು ಈ ಸ್ಥಳಕ್ಕೆ ಭೇಟಿ ನೀಡಿದಂಥ ಒಂದು ಸಮಯದಲ್ಲಿ ತೆಗೆದಿರುವ ವಿಡಿಯೋದ ಬಗ್ಗೆ ನಾನು ನಿಮ್ಗೆ ಮಾಹಿತಿ ನೀಡಾಕತ್ತೀನಿ. ಬರ್ರಿ, ಇಲ್ಲಿ ಮುಂದೆ ನೋಡ್ರಿ ಸ್ನೇಹಿತರೆ, ಕರಡಿ ಇದೆ. ಹೀಗೆ ರಸ್ತೆಯ ಪಕ್ಕದಲ್ಲೇ ಯಾವ ರೀತಿ ಓಡಾಡ್ಲಿಕ್ಕತ್ತದ ನೋಡ್ರಿ ಸ್ನೇಹಿತರೆ. ಅವಕ್ಕೆ ಭಯ ಅನ್ನೋದೇ ಇಲ್ಲ. ಅಲ್ಲಿ ಪ್ರವಾಸಿಗರಾದಂಥ ನಾವು ನೋಡಕ್ಕೆ ಹೋದವರು ನಾವೇ ಹೆದರ್ಕೋಬೇಕು. ಅವುಗಳಿಗೆಲ್ಲ ಎಷ್ಟೊಂದು ಫುಲ್ ಫ್ರೀಯಾಗಿ ಓಡಾಡಕತ್ಬಿಟ್ಟಿದ್ದಾವೆ ನೋಡ್ರಿ ಸ್ನೇಹಿತರೆ. ಹಾಗೆ ಇಲ್ಲಿ ಈ ಅಭಯಾರಣ್ಯದಲ್ಲಿ ಭಾಳ ವಿಧ ವಿಧವಾದಂತಹ ನಾವು ಗಿಡ ಮರಗಳನ್ನು ಕಾಣಬಹುದು. ನೋಡಿ ಸ್ನೇಹಿತರೆ, ಎಷ್ಟೊಂದು ಬಗೆ ಬಗೆಯ ಗಿಡಗಳನ್ನು ನಾವಿಲ್ಲಿ ಕಾಣಬಹುದು. ಅವುಗಳ ಹೆಸರು ನನಗೂ ಗೊತ್ತಿಲ್ಲ. ಇದು ಸರಿಸುಮಾರು ಒಂದು 25,000 ಎಕರೆಯಷ್ಟು ಜಾಗವನ್ನು ಆವರಿಸಿದೆ ಸ್ನೇಹಿತರೆ. ಮತ್ತು ನಾವಿಲ್ಲಿ ಕರಡಿ ಮಲಗಿರೋದನ್ನು ನೋಡಬಹುದು. ನೋಡ್ರಿ, ಎಷ್ಟು ಸೈಲೆಂಟಾಗಿ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಮಲಗಿಬಿಟ್ಟಿದೆ ನಾವು ನೋಡ್ಬೋದು. ಹಾಗೂ ಇಲ್ಲಿ ಗಿಡಗಳನ್ನು ನಾವು ಕಾಣ್ಬೋದು. ಮತ್ತು ಹೀಗೆ ಇಲ್ಲಿ ನೋಡ್ರಿ ಸ್ನೇಹಿತರೆ, ಜಿಂಕೆಗಳ ಒಂದು ಗುಂಪೇ ಇದೆ. ಎಷ್ಟೊಂದು ಇದೆ ನೋಡ್ರಿ ಸ್ನೇಹಿತರೆ. ಅವು ಜಿಂಕೆಗಳು ಎಷ್ಟೊಂದು ಗುಂಪು ಕಾಣ್ಬೋದು ನಾವು. ಬಿಸಿಲು ಅದೇ ಥರ ಇದೆ. ಬಿಸಿಲಿನಲ್ಲಿ ಅವು ಓಡಾಡ್ತಿದ್ದಾವೆ. ಈ ರೀತಿಯೆಲ್ಲ ನಾವು ನೈಸರ್ಗಿಕ ಇದನ್ನು ನೋಡಬೇಕಂದ್ರೆ ಇಲ್ಲಿಗೆ ಬರ್ಬೋದು. ಎಷ್ಟು ಗುಂಪಾಗಿ ಎಷ್ಟೊಂದು ಇದಾವೆ ನೋಡ್ರಿ ಸ್ನೇಹಿತರೆ. ತುಂಬ ಚೆನ್ನಾಗಿದ್ದಾವೆ. ನಮಗಂತೂ ಭಾಳ ಇಷ್ಟ ಆಯಿತು. ನಿಮಗೆ ಹೇಗೆ ಅನ್ನಿಸ್ತಂತ ನಮಗೆ ಹೇಳ್ರಿ ಸ್ನೇಹಿತರೆ. ನೋಡ್ರಿ ಸ್ನೇಹಿತರೆ, ಇದು ಏನಂದರೆ ಚಿಟ್ಟೆ ಉದ್ಯಾನವನ. ಇದ್ರದ್ದು ಒಂದು ವಿಶೇಷತೆ ಐತಿ. ಅದೇನಪ್ಪ ಅಂತಂದರೆ, ಇದು ನಮ್ಮ ದೇಶದ ಮೊದಲ ಚಿಟ್ಟೆ ಉದ್ಯಾನವನ ಇದಾಗಿದೆ. ಇಲ್ಲಿ ಎಷ್ಟು ಬಗೆಯ ಚಿಟ್ಟೆಗಳನ್ನು ಇಲ್ಲಿ ಸಂರಕ್ಷಿಸಿದ್ದಾರೆ ಸ್ನೇಹಿತರೆ. ಅವು ಸರಿಸುಮಾರು ಒಂದು 20 ಚಿಟ್ಟೆ ಪ್ರಭೇದಗಳನ್ನು ನಾವು ಇಲ್ಲಿ ಕಾಣಬಹುದು. ಮತ್ತು ಇಲ್ಲಿ ವಾತಾವರಣವೂ ಹೇಗಿದೆ ಅಂದರೆ, ಆ ಚಿಟ್ಟೆಗಳಿಗೆ ಯಾವ ಒಂದೊಂದು ರೀತಿಯ ಇದು ಬೇಕಾಗುತ್ತೆ ಅದೇ ರೀತಿ ಅವರು ಸೆಟ್ ಮಾಡಿದ್ದಾರೆ. ಅಂದರೆ ಅವುಗಳಿಗೆ ಹೊಂದ್ಕೊಳ್ಳಿಕ್ಕೆ, ಅವು ಜೀವಿಸಲು ಅವು ಹೊಂದ್ಕೊಳ್ಳುವ ರೀತಿಯಲ್ಲಿ ಅವಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಇದಕ್ಕೆ ಸುತ್ತಮುತ್ತ ಏನಪ್ಪ ಅಂತಂದರೆ, ಈ ಚಿಟ್ಟೆ ಸಂಗ್ರಹಾಲಯಕ್ಕೆ ಒಂದು ಪಾಲಿಕಾರ್ಬೊನೇಟ್ ಚಾವಣಿ ಅಂತಂದು ಹೊದಿಕೆ ಮಾಡಿದ್ದಾರೆ. ಅವು ಚಿಟ್ಟೆಗಳು ಬಹಳ ಸೂಕ್ಷ್ಮ ಅಲ್ಲ, ಅವಕ್ಕೆ ಎಲ್ಲ ಜೀವಿಸಲು ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ಯಾರ ಆ ಥರ ವ್ಯವಸ್ಥೆ. ನೋಡ್ರಿ ಸ್ನೇಹಿತರೆ, ಇಲ್ಲಿ ಒಂದು ಇದು ಕೃತಕ ಒಂದು ನೀರಿನ ವ್ಯವಸ್ಥೆ ಉದ್ಯಾನವನ ಮಾಡಿದ್ದಾರೆ. ಪ್ರವಾಸಿಗರಿಗೆ ಇದು ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಮತ್ತು ಇಲ್ಲಿ ಅಲ್ಲಲ್ಲಿ ಚಿಕ್ಕ ಪುಟ್ಟ ಸಸಿಗಳನ್ನು, ಹೂವಿನ ಗಿಡಗಳನ್ನು ಬೆಳೆಸಿದ್ದಾರೆ. ಇವು ಕೂಡ
ಪ್ರತಿ ಒಂದು ಚಿಟ್ಟೆಗೆ ಒಂದೊಂದು ವಿಶೇಷತೆ ಹೊಂದಿರುವಂಥ ಒಂದು ಗಿಡ ಮರಗಳೇ ಇಲ್ಲಿ ಇರೋದು. ನೋಡಿ ಸ್ನೇಹಿತರೆ, ಅವರು ನಮ್ಮ ತಾಯಿಯವರು. ಈ ಒಂದು ಜಾಗವನ್ನು ನೋಡಲು ಹೋದಾಗ ನಾವು ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ತಿದ್ದೆ ಅಂತಂದೆಲ್ಲ, ಈಗ ಅವ್ರು ನೋಡ್ಲಿಕ್ಕೆ ಹೋದಾಗ ತೆಗ್ದಿರುವಂಥ ವಿಡಿಯೋ ಇದು. ಇವ್ರು ನಮ್ಮ ತಾಯಿಯವರು. ನೀವು ಕಾಣ್ಬೋದು. ಇಲ್ಲಿ ಎಷ್ಟೊಂದು ಬಗೆ ಬಗೆಯ ಗಿಡಗಳನ್ನು ಇವೆ. ಚಿಟ್ಟೆಗಳು ಹಾರ್ತಿದ್ದಾವೆ ಅವು. ನಮ್ಮ ವಿಡಿಯೋದಲ್ಲಿ ಏನು ಕಾಣ್ಲಿಕತ್ತಿಲ್ಲ ರೀ ಅದು. ನಿಮಗೆ ನಾನು ಹೇಳಿರುವಂಥ ಈ ವಿಡಿಯೋ ಬಗ್ಗೆ ಮಾಹಿತಿ ನೀಡಿರುವಂತಹದ್ದು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.